ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಒಂದು ಸ್ನ್ಯಾಕ್ಸ್ ಐಟಮ್ ಆಗಿರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಸುಲಭವಾಗಿ ಮಂಗಳೂರು ಸ್ಪೆಷಲ್ ಆದಂತಹ ಗೋಲಿ ಬಜೆನ ಹೇಗೆ ಮನೆಯಲ್ಲೇ ಸಿಂಪಲ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಮಂಗಳೂರು ಬಜೆ ಅಥವಾ ಮಂಗಳೂರು ಬೋಂಡ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದರಲ್ಲೂ ಇವಾಗ ಮಳೆ ಸೀಸನ್ ಸ್ಟಾರ್ಟ್ ಆಗಿದೆ. ಈ ಮಳೆಗೆ ಈ ಬಿಸಿ ಬಿಸಿ ಬಜ್ಜಿನ ಯಾರಾದರೂ ಮಾಡಿಕೊಟ್ರೆ ಸೂಪರಾಗಿರುತ್ತೆ. ಒಂದು ಕಾಫಿ ಜೊತೆ ಈ ಬೋಂಡಗಳನ್ನ ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ಹಾಗಿದ್ರೆ ರೆಸಿಪಿನ ಶುರು ಮಾಡೋಣ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಈ ಬೌಲ್ಗೆ ಫಸ್ಟ್ ನಾನು ಒಂದು 4-5 ಸ್ಪೂನು ಮೊಸರನ್ನ ತೊಗೊಳ್ತಾ ಇದ್ದೀನಿ. ತುಂಬ ಹುಳಿ ಮೊಸರನ್ನ ತೊಗೋಬಾರ್ದು. ಒಂದು ಫ್ರೆಶ್ ಇರೋವಂಥ ಮೊಸರನ್ನ ಒಂದು 5 ಸ್ಪೂನ್ ಹಾಕೋಬೇಕು. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ 5 ಸ್ಪೂನ್ ಆಗೋಷ್ಟು ತೊಗೊಳ್ತಾ ಇದ್ದೀನಿ ಮಾಮೂಲಿ ಸ್ಪೂನಲ್ಲಿ. ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೋಬಹುದು. ಇವಾಗ ಮತ್ತೆ ನಾನಿಲ್ಲಿ ಇದಕ್ಕೆ ಜೀರಿಗೆ ಸಹ ಸೇರಿಸ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಎಲ್ಲ ಐಟಮ್ಸ್ಗಳನ್ನ ಹಾಕೋಕ್ಕಿಂತ ಮುಂಚೆ ಈ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಹೇಳಿರೋದ್ರಿಂದ, ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಮೊಸರಿರೋದಕ್ಕೆ ಹೀಗೆ ಸ್ಪೂನಲ್ಲೇ ಈ ಥರ ಮಾಡಿದ್ರೆ ಅದು ಚೆನ್ನಾಗಿ ಅದರಲ್ಲಿರೋವಂಥ ಗಂಟೆಲ್ಲ ಓಪನ್ ಆಗಿಬಿಡುತ್ತೆ. ಇಲ್ಲಾಂದರೆ ನೀವು ಒಂದು ಮಿಕ್ಸಿ ಜಾರವರೆಗೂ ಬೇಕಿದ್ರೆ, ಅಂದರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಮಿಕ್ಸಿ ಜಾರ್ಗೆ ಹಾಕಿದ್ರೂ ಸಹ ಆಗುತ್ತೆ. ನಾನಿಲ್ಲಿ ಇವಾಗ ಇದನ್ನು ನೀಟಾಗಿ ಇದೆಲ್ಲ ಮಾಡ್ಕೊಂಡಾಯ್ತು, ಆ ಗಂಟೆಲ್ಲ ಓಪನ್ ಮಾಡ್ಕೊಂಡಾಯ್ತು. ಇವಾಗ ಸ್ವಲ್ಪ ಜೀರಿಗೆ, 1/4 ಸ್ಪೂನ್ ಆಗುವಷ್ಟು ಜೀರಿಗೆನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಡೈಜೆಷನ್ ಆಗಲಿ ಅಂತೇಳ್ಬಿಟ್ಟು ಜೀರಿಗೆ. ಹಾಗೆ ಕರಿಬೇವನ್ನಂತೂ ಮಿಸ್ ಮಾಡಬೇಡಿ. ಕರಿಬೇವನ್ನ ನೀವು ಜಾಸ್ತಿ ಹಾಕ್ಕೊಂಡ್ರೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಹಸಿಮೆಣ್ಸಿಕಾಯಿನೂ ಅಷ್ಟೇ ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೇ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಅರ್ಧ ಸ್ಪೂನು ಸಕ್ಕರೆ, ಇಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ಇದನ್ನು ಹಾಕೋಬೇಕು. ನಾನು ಇಲ್ಲಿ ಯಾವುದೇ ರೀತಿಯಾದ ಸೋಡಾ ಏನೂ ಹಾಕ್ತಿಲ್ಲ. ಹಾಗೆಯೇ ಸ್ವಲ್ಪ ಈರುಳ್ಳಿ, ಬೇಡ ಅನ್ನೋರು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿ ಹಾಕಿದ್ರೂ ಸಹ ಚೆನ್ನಾಗಿರುತ್ತೆ. ಇದೆಲ್ಲ ನಮ್ಮ ಟೇಸ್ಟ್ ವೈಸ್, ನಮಗೆ ಯಾವ ರೀತಿ ನಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಆ ರೀತಿ ನಾವು ಇದನ್ನು ಹಾಕೋಬೋದು. ಬೇಕಿದ್ರೆ ಕ್ಯಾರೆಟು ಸಹ ಹಾಕೋಬೋದು. ಹೆಲ್ದಿ ವರ್ಷನ್ ಬೇಕಂತೇಳಿದ್ರೆ ಕ್ಯಾರೆಟನ್ನು ತುರಿದು ಸಹ ಹಾಕೋಬೋದು. ನಾನಿಲ್ಲಿ ಒಂದು ದೊಡ್ಡ ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಆಲ್ರೆಡಿ ನಾನು ಜರಡಿ ಮಾಡಿದ್ದೆ, ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಸ್ವಲ್ಪನೇ ಹಾಕ್ಕೊಳ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದನ್ನು ನೀವು ಬಜ್ಜಿನ ಮಾಡ್ತೀರಾ ಅಥವಾ ಬೋಂಡನ ಮಾಡ್ತೀರಾ ಅಂತಂದರೆ ನೀವು ಅಟ್ಲೀಸ್ಟ್ ಒಂದು 4 ಅವರ್ಸ್ ಮುಂಚೆನೇ ಇದನ್ನು ಕಲಸಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ಇದು ನೀವು ಎಷ್ಟು ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಇದು ಫ್ಲಫಿಯಾಗಿ ಬರುತ್ತೆ. ತಕ್ಷಣಕ್ಕಂತೂ ಇದನ್ನು ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ನೀವು ಫಸ್ಟೇ ಶುಂಠಿನ ಹಾಕಿಬಿಟ್ರೆ ನೋಡಿ, ಈ ಬೆರಳುಗಳಿಂದ ಮಾತ್ರ ಇದನ್ನು ನಾವು ಈ ರೀತಿ ಕಲಿಸ್ಕೋಬೇಕು. ನಾನು ಈಗ ಯಾವ ಮೆಥಡಲ್ಲಿ ಕಲಿಸ್ತಾ ಇದ್ದೀನಿ ಇದನ್ನು ನೀವು ನೋಡ್ಕೊಳ್ಳಿ. ಇದೇ ಮೆಥಡಲ್ಲಿ ನೀವು ಈ ರೀತಿ ಹಿಂಗೆ ಆ ಹಿಟ್ಟನ್ನು ಕಲಿಸ್ತಾ ಇರಬೇಕು. ಅದರಲ್ಲಿರೋ ಅಂಥ ಏರೆಲ್ಲ ಹೋಗಿ ಅದು ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡಿದಾಗ ಈ ರೀತಿ ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರ, ಬೀಟ್ ಮಾಡಿದಿರ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಚೆನ್ನಾಗಿ ನೆನೆಸ್ಬೇಕು, ಅದೇ ಮೇನ್ ಇಂಪಾರ್ಟೆಂಟ್ ಆಗಿರೋದು. ಈ ಸಮಯದಲ್ಲಿ ನೀವು ಸ್ವಲ್ಪ ಟೇಸ್ಟ್ ಏನಾದರೂ ಉಪ್ಪು ಬೇಕು ಅಂತ ಹೇಳಿದ್ರೆ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಇದಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಂಗಳೂರು ಬಜ್ಜಿ ಅಂದರೆ ನಾವು ಹೊರಗಡೆ ಹೋಟೆಲ್ಗಳಲ್ಲಿ ತಿಂದಾಗ ನಮಗೆ ಇದು ಟೇಸ್ಟ್ ಚೆನ್ನಾಗಿದ್ದಾಗ ಏನು ಮಾಡ್ತೀವಿ, ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಆದರೆ ಮನೆಯಲ್ಲೇ ನೀವು ಈ ರೀತಿ ಮಾಡ್ಕೊಂಡು ನೋಡಿ, ಟೇಸ್ಟ್ ಸಹ ಸೂಪರಾಗಿರುತ್ತೆ. ಹಾಗೆ ನಾವು ಇಷ್ಟಪಟ್ಟಷ್ಟು ತಿನ್ನಬಹುದು. ನಾನಿವಾಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನಾನು ಆಲ್ರೆಡಿ ಆಯಿಲ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನಾವು ಚೆನ್ನಾಗಿ ಅದು ಬೆರಳುಗಳ ಸಹಾಯದಿಂದ ಮಾತ್ರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಬೀಟ್ ಮಾಡ್ತಾನೇ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ಚೆನ್ನಾಗಿ ಏರೆಲ್ಲ ಹೊರಗಡೆ ಹೋಗಿ ಚೆನ್ನಾಗಿ ಬಜ್ಜಿ ಬರುತ್ತೆ. ಇವಾಗ ಆಯಿಲ್ ಬಿಸಿಯಾಗಿದೆ. ಇವಾಗ ನಾವು ಯಾವ ಸೈಜ್ ಬೇಕು, ಸಣ್ಣ ಸೈಜ್ ಗೋಲಿ ಬಜೆ ಅಂದರೆ
ಚಿಕ್ಕ ಸೈಜಲ್ಲೇ ಸಹ ಮಾಡ್ಕೊಳ್ಳೋ ಅಂಥದ್ದು. ನಾನಿವಾಗ ಆಯಿಲಲ್ಲಿ ಒಂದೊಂದೇ ಗೋಲಿ ಬಜ್ಜಿನ ಬಿಡ್ತಾ ಇದ್ದೀನಿ. ಇದನ್ನು ಎರಡೂ ಕಡೆ ಹೊಂಬಣ್ಣ ಬರೋ ಥರ ನಾವು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಒಳಗಡೆ ಎಲ್ಲ ಹಿಟ್ಟು ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನೋಡಿ, ಹಾಕ್ತಿದ್ದಂಗೆ ಅದು ಮೇಲೆ ಉಬ್ಬಿ ಬರ್ತಾ ಇರುತ್ತೆ. ಯಾಕಂದರೆ ಇದನ್ನು ನಾವು ಚೆನ್ನಾಗಿ ನೆನೆಸೋದ್ರಿಂದನೇ ಇದು ಸಾಕಾಗುತ್ತೆ, ಉಬ್ಬಿ ಬರುತ್ತೆ. ನೀವು ಇದಕ್ಕೆ ಸೋಡಾ ಅದು ಇದು ಏನೂ ಹಾಕೋದು ಬೇಕಾಗಿಲ್ಲ. ಹೊರಗಡೆ ಹೋಟೆಲ್ಗಳಲ್ಲಿ ನಾವು ಸೋಡಾ ಹಾಕಿದ್ದು ಸರಿ, ಇಲ್ಲ ಅಂದು ಸರಿ, ನಮಗದೊಂದು ಭಯ ಇರುತ್ತೆ. ಸೋಡಾ ಹಾಕಿದಾರಪ್ಪ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ನಾವು ಆವಾಗ ತಕ್ಷಣಕ್ಕೆ ಏನಂತೀವಿ, ಓ ಇದಕ್ಕೇನೋ ಸೋಡಾ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ನೋಡಿ ಇಷ್ಟೊಂದು ಉಬ್ಬಿ ಬಂದಿದೆ ಅಂತ ಅಂದ್ಕೊಳ್ತಿರ್ತೀವಿ. ಅವ್ರು ಹಾಕಿಲ್ಲ ಅಂದರೂ ನಮಗೆ ಆ ಥರ ಸ್ವಲ್ಪ ಗಿಲ್ಟ್ ಕಾಡ್ತಾ ಇರುತ್ತೆ. ನಾವು ಮನೆಯಲ್ಲೇ ಆರಾಮಾಗಿ ಈ ರೀತಿ ಮಾಡ್ಕೊಂಡಾಗ ಟೇಸ್ಟು ಸಹ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಸಹ ಆಗಿರುತ್ತೆ. ಮೈದಾ ಹಿಟ್ಟು ಸ್ವಲ್ಪ ಹೆಲ್ದಿ ಅಲ್ಲ, ಆದ್ರೂ ಸಹ ಟೇಸ್ಟ್. ಇವಾಗಂತೂ ಮಳೆ ಇರೋದ್ರಿಂದ ಸ್ವಲ್ಪ ಈ ಬಜ್ಜಿ ಬೋಂಡಗಳನ್ನೇ ಜಾಸ್ತಿ ನಾವು ಪ್ರಿಫರ್ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಯಾವಾಗಲಾದ್ರೂ ಒಂದು ಸಲ ಈ ರೀತಿ ತಿನ್ನೋದ್ರಿಂದ ಏನೂ ಆಗಲ್ಲ. ನಾನಿಲ್ಲಿ ಎರಡು ಕಡೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತೈತೆ. ನೀವು ಅದನ್ನು ನೆನೆಸಿಟ್ರೇ ಈ ರೀತಿ ಬರುತ್ತೆ, ಅಷ್ಟೇ ಸಾಕು. ಇದಕ್ಕೆ ನೀವು ಸೋಡಾ ಅದು ಇದು ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ಹೇಳಿದ್ದೆ, ಬೇಕಿದ್ರೆ ನೀವು ಇದಕ್ಕೆ ಕ್ಯಾರೆಟ್ ಸಹ ಹಾಕ್ಕೋಬೋದು, ಇಲ್ಲ ಸಬ್ಬಕ್ಕಿ ಸೊಪ್ಪು ಸಹ ಹಾಕ್ಕೋಬೋದು. ಹೆಲ್ದಿ ವರ್ಷನ್, ನಮಗೆ ಟೇಸ್ಟ್ ಸಹ ಚೆನ್ನಾಗಿರಬೇಕು, ಅಂದರೆ ನಮ್ಮ ನಾಲಿಗೆ ಟೇಸ್ಟ್ ಕೇಳುತ್ತಲ್ವ, ಅದಕ್ಕೂ ಡಿಸಪಾಯಿಂಟ್ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಇಲ್ಲಿ ಟೇಸ್ಟ್ ಸಹ ನೋಡಬೇಕು, ಹಾಗೆ ಹೆಲ್ತ್ ವೈಸ್ ನೋಡೋಕ್ಕೋದ್ರೆ ನೀವು ಬೇಕಿದ್ರೆ ಏನು ಬೇಕಿದ್ರೆ ಇದಕ್ಕೆ ಸೇರಿಸ್ಕೋಬೋದು. ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು, ಮತ್ತು ಮೆಂತ್ಯ ಸೊಪ್ಪು ಸಹ ಸ್ವಲ್ಪ ಹಾಕ್ಕೋಬೇಕು. ಈ ರೀತಿ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫಸ್ಟು ನೀವು ಹೈ ಫ್ಲೇಮಲ್ಲಿ ಹಾಕಿಬಿಡಿ. ಇದನ್ನು ಬೋಂಡಗಳನ್ನ ಫಸ್ಟ್ ಹಾಕಿ, ಅದ ತಕ್ಷಣ ಹಾಕಿ ಒಂದು ಸ್ವಲ್ಪ ಹೊತ್ತಾದ ಒಂದು 2 ಮಿನಿಟ್ಸ್ ಆಯ್ತಿದ್ದಂಗೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸಿದ್ರೆ ಮಂಗಳೂರು ಬಜ್ಜಿ ಸೂಪರಾಗಿ ರೆಡಿಯಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗಿದ್ದರೆ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ. ಹಾಗಿದ್ರೆ ನೆಕ್ಸ್ಟು ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿದ್ರಿ ಅಲ್ವಾ? ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ರೆಸಿಪಿ ಜೊತೆಗೆ, ಸುಲಭವಾಗಿರೋ ರೆಸಿಪಿ ಜೊತೆ. ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.